ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮತ್ತೆ ಬಂಡಾಯದ ಬಿರುಗಾಳಿ ಎದ್ದಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ರೈಸ್ ಆಗ್ತಾ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವಾಗಿ ಸೈನಿಕ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮತ್ತೆ ಬಿರುಗಾಳಿ ಎದ್ದಂತೆ ಕಾಣಿಸ್ತಾ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವಾಗಿ ಸೈನಿಕ ಸಿಪಿ ಯೋಗೇಶ್ವರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಟಿಕೆಟ್ ಕೊಡದಿದ್ರೆ ಪಕ್ಷೇತರ ಸ್ಪರ್ಧೆ ಮಾಡ್ತೀನಿ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಈಗಾಗಲೇ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯಿಂದ ಕೂಡ ಅಂತರ ಕಾಪಾಡಿಕೊಂಡಿದ್ರು. ಅದಾದ ಬಳಿಕ ಜಾಯಿನ್ ಆಗಿ ಸಾಂಕೇತಿಕವಾಗಿ ಬಂದಿದ್ದೇನೆ ಅಂತ ಕೂಡ ಹೇಳಿದ್ರು. ಅಸಮಾಧಾನ ಇದ್ದೇ ಇತ್ತು. ಈಗ ಸಿಪಿ ಯೋಗೇಶ್ವರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಎರಡು ಪಕ್ಷಗಳ ಒಮ್ಮತದ ಅಭ್ಯರ್ಥಿ ನಾನೇ ಆಗುವ ವಿಶ್ವಾಸ ಇದೆ. ಎನ್ಡಿಎಯಿಂದ ಸ್ಪರ್ಧೆ ಮಾಡುವ ಆಸೆ ಕೂಡ ಇದೆ. ಸಾಧ್ಯ ಆಗ್ಲಿಲ್ಲ ಅಂದ್ರೆ ಪಕ್ಷೇತರವಾಗಿ ಆದ್ರೂ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸ್ವಲ್ಪ ಮುಂಗೋಪ ಅಷ್ಟೇ. ವರಿಷ್ಠರು ಮಾತನಾಡಿದ ಬಳಿಕ ಎಚ್.ಡಿ. ಕುಮಾರಸ್ವಾಮಿ ಅವರು ಒಪ್ಪುವಂತಹ ಭರವಸೆ ಕೂಡ ಇದೆ. ಕಳೆದ ಬಾರಿ ಮೈತ್ರಿ ಮಾಡಿಕೊಳ್ಳುವಂತೆ ಹೇಳಿದ್ದೆ ನಾನು. ಮೈತ್ರಿ ಮಾಡಿಕೊಳ್ಳದೆ ಇದ್ದಿದ್ರೆ ನಮ್ಮ ಭಾಗದಲ್ಲಿ ಜೆಡಿಎಸ್ ಕತೆ ಏನಾಗ್ತಾ ಇತ್ತು. ನಾನು ಚನ್ನಪಟ್ಟಣ ಕ್ಷೇತ್ರಕ್ಕೆ ಪ್ರಬಲ ಆಕಾಂಕ್ಷಿ ಆಗಿದ್ದೇನೆ. ಸಮಾನ ಮನಸ್ಕರ ಸಭೆ ಸೇರಿ ನಿರ್ಣಯವನ್ನ ಮಾಡಿದ್ದೀವಿ. ಹೀಗಾಗಿ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರು ನಾನು ಸ್ಪರ್ಧೆ ಮಾಡೋದು ಖಚಿತ. ಅದು ಪಕ್ಷದಿಂದ ಆದ್ರೂ ಅಷ್ಟೇ, ಪಕ್ಷೇತರವಾಗಾದ್ರೂ ಅಷ್ಟೇ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಟಿಕೆಟ್ ಸಿಗದೆ ಹೋದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ NDA ಭಾಗವಾಗಿರ್ಬೇಕು ಅಂತಾನೆ ಅನ್ಕೋತೀನಿ. ನೋಡೋಣ ಮುಂದೆ ಏನೇನು ಯಾವ ತರ ತಿರುವು ತಗೊಳ್ತಾ ರಾಜಕಾರಣ ಹೇಳಿ ಬರಲ್ಲ. ನಮಸ್ಕಾರ. ಸ್ವಾಮಿ ಅವರು ಮಾತು ಸ್ವಲ್ಪ ಮುಂಗೋಪ ಇರ್ಬೋದು, ಮಾತಾಡ್ಬೋದು. ಬಹುಶಃ ಅವ್ರು ಹೋಗ್ತಾರೆ ಅಂತ ಒಂದು ಆಶಾ ಬಂದು ನನಗಿದೆ. ಯಾಕಂದರೆ ನೋಡಿ, ಅವ್ರನ್ನ ಇವತ್ತು ಭಾಳ ವಿಶ್ವಾಸ ಇಟ್ಟು ನಮ್ಮ ಪಕ್ಷದ ವರಿಷ್ಠರು ಕೇಂದ್ರದ ಸಚಿವರು ನಂಗೆ ಮಾಡಿದ್ದಾರೆ. ಅವ್ರಿಗೂ ಕೂಡ ವಿಧಾನಸಭೆ ಸೋತ ಮೇಲೆ ನಾವು ಮೈತ್ರಿಗೆ ನಾನೇನಾದ್ರು ಸಹಕರಿಸದೆ ಹೋಗಿದ್ದೆ. ಮೈತ್ರಿಗೆ ಮೊದಲನೇದಾಗಿ ಪ್ರಾರಂಭ ಮಾಡ್ತೇವೆ. ಇಲ್ಲ ನಾವಿಬ್ಬರು ಮೈತ್ರಿ ಆಗಬೇಕು, ನಾವಿಬ್ಬರು ಜೊತೆ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಯಾವ ಥರ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಆಂತರಿಕವಾಗಿ ಭಾಳ ಕೆಲಸವನ್ನು ನಾನು ಮೈತ್ರಿ ಆಗಲಿಕ್ಕೆ ಮಾಡಿದ್ದೆ. ಪಕ್ಷದಲ್ಲಿ ಹಿರಿಯರೆಲ್ಲ ಮಾತಾಡ್ತಾ ಇಲ್ಲ ಮೈತ್ರಿ ಆಗಬೇಕು ಅಂತೇಳಿ ಮೊದಲನೇ ಅಧ್ಯಾಯ ಪ್ರಾರಂಭ ಮಾಡಿದವನೇ ನಾನು. ಅದು ಆಮೇಲೆ ಫಲ ಕೊಡ್ತು. ಮೈತ್ರಿ ಆದಮೇಲೆ ಅವ್ರಿಗೂ ಕೂಡ ಅನುಕೂಲ ಆಗಿದೆ. ರಾಜ್ಯದ ಜನತೆಯೂ ಕೂಡ ಮೈತ್ರಿ ಮುಂದುವರಿಬೇಕು ಅಂತ ಬಯಸ್ತಾ ಇದ್ದಾರೆ. ಚನ್ನಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ, ನಾನು ಒಬ್ಬ ಪ್ರಬಲ ಆಕಾಂಕ್ಷೆ. ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿದ್ದಾರೆ. ಒಬ್ರಿಗೊಬ್ಬರು ಮೈತ್ರಿ ಮಾಡ್ಕೊಂಡು BJP JDS ಮೈತ್ರಿ ಮಾಡ್ಕೊಂಡ್ಮೇಲೆ NDAಯಿಂದ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧೆ. ಪ್ರತಿ ಚುನಾವಣೆಯಲ್ಲೂ ಒಂದು 10-15,000 ಡಿಫ್ರೆನ್ಸು ಎಲ್ಲ ಚುನಾವಣೆಯೂ ಇದೆ. ಹಾಗಾಗಿ ಅವ್ರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡ್ಬೇಕು ಅನ್ನೋದು ನನ್ನ ವಾದ ಮತ್ತು ನನ್ನ ಕ್ಲೈಮ್ ಕೂಡ. ನೋಡೋಣ ಅವರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಅದು ಚುನಾವಣೆ ಹತ್ರ ಬರ್ತಾಯಿದೆ. ಇನ್ನೇನು ನೋಟಿಫಿಕೇಷನ್ ಯಾವುದೇ ಸಂದರ್ಭದಲ್ಲಿ ಆಗ್ಬೋದು. ಮಹಾರಾಷ್ಟ್ರಕ್ಕೆ ಚುನಾವಣೆಗೆ ಉಪಚುನಾವಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನವರು ತುಂಬ ಆಕ್ಟಿವ್ ಆಗಿದೆ. ಮಾನ್ಯ DK ಶಿವಕುಮಾರ್ ಅವರು ಆಗಸ್ಟ್ 15ರಂದು ಚನ್ನಪಟ್ಟಣಕ್ಕೆ ಬಂದು ರಾಷ್ಟ್ರಧ್ವಜ ಅನಾವರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಅವರ ಮೆಸೇಜ್ ಕೂಡ ಕಳಿಸಿದ್ದಾರೆ ಎಲ್ಲ ಕಡೆ, ನಾನು ಚನ್ನಪಟ್ಟಣದಲ್ಲಿ ಫ್ಲಾಗ್ ಮಾಡ್ತೀನಿ. ಇದೆಲ್ಲ ನೋಡಿದಾಗ ನಾವು ಸುಮ್ಮನೆ ಆಗಿರೋದು. ಈಗ ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇಲ್ಲ, ಅವರು ಸುಮ್ಮನೆ ಇದ್ದಾರೆ. ನಾವು ನಿರ್ದಿಷ್ಟವಾಗಿದ್ದರೆ ಅನಾಯಾಸವಾಗಿ ಈ ಕ್ಷೇತ್ರ ಕಾಂಗ್ರೆಸ್ಗೆ ತಪ್ಪಬಾರ್ದು ಅಂತೇಳಿ ನಾನು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈಗಾಗಲೇ ಸಿಪಿ ಯೋಗೇಶ್ವರ್ ಅವರು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಾದಯಾತ್ರೆಯಿಂದ ಕೂಡ ಒಂದಷ್ಟು ದೂರ ಉಳ್ಕೊಂಡಿದ್ರು. ಅದಾದ್ಮೇಲೆ ಸಾಂಕೇತಿಕವಾಗಿ ಬರ್ತೀನಿ ಅಂತ ಕೂಡ ಬಂದ್ ಹೋಗಿದ್ರು. ಅದಾದ ಬಳಿಕ ಇವರ ಸ್ಫೋಟಕ ಹೇಳಿಕೆ ಏನಿದೆ, ಪಕ್ಷದ ವತಿಯಿಂದ ಆದ್ರೂ ನಾನು ಸ್ಪರ್ಧೆ ಮಾಡ್ತೀನಿ, ಅವಕಾಶ ಸಿಗ್ಲಿಲ್ಲ ಅಂದ್ರೆ ಪಕ್ಷೇತರವಾಗಾದ್ರೂ ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ಹೇಳಿಕೆ ಸಾಕಷ್ಟು ಮೈತ್ರಿ ನಾಯಕರಲ್ಲಿ ಈಗ ಒಂದ್ ರೀತಿ ಬಂಡಾಯದ ಬಾವುಟ ಹಾರಿಸ್ತಾರೇನೋ ಅನ್ನುವಂತ ಅನುಮಾನ ಕೂಡ ಮೂಡ್ತಾ ಇದೆ. ಸಿಪಿ ಯೋಗೇಶ್ವರ್ ಅವರ ನಡೆ ಏನು ಅಂತ. ಸಿಪಿ ಯೋಗೇಶ್ವರ್ ಅವರು ನೇರವಾಗಿ ತಮ್ಮ ವಿಚಾರವನ್ನ ಮುಂದಿಟ್ಟಿದ್ದಾರೆ. ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಾನೇ ಮೈತ್ರಿ ಪಕ್ಷದ ಅಭ್ಯರ್ಥಿ ಆಗ್ತೇನೆ ಅನ್ನುವಂತ ವಿಚಾರವನ್ನ ಅವರು ಸ್ಪಷ್ಟಪಡಿಸೋದಕ್ಕೋಸ್ಕರ ಇವತ್ತು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಅವರು ಈ ವಿಚಾರಕ್ಕೆ
ಬಹಳ ಒತ್ತನ್ನು ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಕೂಡ ಮಾಡಿದ್ರು. ಅವರು ಮೂಲವಾಗಿ ಹೇಳ್ತಿರೋ ವಿಚಾರ ಏನು ಅಂತಂದ್ರೆ, ಜೆಡಿಎಸ್ ಆಗಿ ಬಿಜೆಪಿಯ ಮೈತ್ರಿಯ ಆರಂಭದ ಮುನ್ಸೂಚನೆಯನ್ನ ಮುನ್ನುಡಿಯನ್ನು ಹಾಕಿಕೊಟ್ಟವನೇ ನಾನು. ಆ ಪಕ್ಷಗಳು ಈ ಭಾಗದಲ್ಲಿ ಒಂದಾದ್ರೆ ಲಾಭ ಇರುತ್ತೆ ಅನ್ನೋದನ್ನ ಮಾಡಿಕೊಟ್ಟವನು ನಾನು. ಹಾಗಾಗಿ ನನಗೆ ಇದರ ಜವಾಬ್ದಾರಿಯನ್ನು ಕೊಡಬೇಕು. ನಾನು ಮೈತ್ರಿ ಪಕ್ಷದ ಅಭ್ಯರ್ಥಿ ಆದ್ರೆ ಮಾತ್ರ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲುಣಿಸೋದಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಒಂದು ವೇಳೆ ಮೈತ್ರಿ ವಿಚಾರದ ಲೆಕ್ಕಾಚಾರಗಳನ್ನ ಮೀರಿ ಮುಂದೆ ಹೋಗುವ ಸನ್ನಿವೇಶ ಎದುರಾದರೆ ನಾನು ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಅನ್ನೋದನ್ನು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಾದರೂ ನಾನು ಸ್ಪರ್ಧೆ ಮಾಡಿಯೇ ತೀರುತ್ತೇನೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಇದು ಒಂದು ಲೆಕ್ಕಕ್ಕೆ ಅವರ ದೃಢ ಸಂಕಲ್ಪದ ನಿರ್ಧಾರದ ಒಂದು ವಿಚಾರ ಆದ್ರೆ, ಮತ್ತೊಂದು ಕಡೆ ಮೈತ್ರಿ ನಿರ್ಧಾರ ಏನೇ ಆದ್ರೂ ಅದರ ವಿರುದ್ಧ ನಾವು ತಿರುಗಿ ಬೀಳುವುದಕ್ಕೂ ಕೂಡ ಸಿದ್ಧ ಅನ್ನೋದನ್ನ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿಗಳಾಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಪಕ್ಷಕ್ಕೆ ಪ್ರಾಬಲ್ಯ ಹೆಚ್ಚು ಅನ್ನೋದನ್ನ ಅಳೆದು ತೂಗಿ ನೋಡ್ಬೇಕಾಗುತ್ತೆ. ಮೊನ್ನೆಯ ಪಾದಯಾತ್ರೆ ವಿಚಾರದಲ್ಲೂ ಕೂಡ ಆ ಸಂದರ್ಭದಲ್ಲೂ ಈ ವಿಚಾರ ಮುನ್ನೆಲೆಗೆ ಬಂದಿದ್ದು, ಯೋಗೇಶ್ವರ್ ಅವರ ಅಭಿಮಾನಿಗಳು ಬೆಂಬಲಿಗರು ಮಾತನಾಡಿದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟ ಪ್ರತಿಕ್ರಿಯೆ ಇವರ ನಿರ್ಧಾರಗಳಿಗೆ ವಿರುದ್ಧವಾಗುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತೆ ನೋಡ್ಕೊಳ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಈಗಲೇ ಆ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಪಡೆದಕ್ಕೋಸ್ಕರ ಅವರು ದೆಹಲಿಗೆ ತೆರಳಿದ್ದು ಪಕ್ಷದ ವರಿಷ್ಠರ ಜೊತೆ ಮಾತುಕತೆಯನ್ನು ಮಾಡಲಿದ್ದಾರೆ. ಹಾಗೆ ರಾಜ್ಯದ ಬಿಜೆಪಿ ಸಂಸದರ ಜೊತೆ ಮಾತುಕತೆಯನ್ನ ಮಾಡಿ ತಮ್ಮ ನಿರ್ಧಾರ ಏನಾಗಬಹುದು ಅಥವಾ ಮನವೊಲಿಕೆ ವಿಚಾರಕ್ಕೆ ನಾನು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಚರ್ಚೆಯನ್ನು ನಡೆಸಿ ಮುಂದುವರಿಯುವಂತ ಯೋಚನೆಯನ್ನ ಮಾಡಿದ್ದಾರೆ. ಇನ್ನೆರಡು ದಿನಗಳ ಒಳಗಾಗಿ ಅವರ ಮುಂದಿನ ನಡೆಯ ಚಿತ್ರಣ ಕೂಡ ಸಿಗಬಹುದು. ಒಟ್ಟಿನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಯೋಗೇಶ್ವರ್ ಅವರು ಪಕ್ಷದ ಪಾಲಿಗೆ ಮೈತ್ರಿಯಲ್ಲಿ ಮುಂದುವರೆದಿದ್ದೇ ಆದಲ್ಲಿ ಆಸ್ತಿ ಆಗ್ತಾರೆ, ಇಲ್ಲದಿದ್ದಲ್ಲಿ ಬಂಡಾಯದ ಅಭ್ಯರ್ಥಿಯಾಗಿ ಪಕ್ಷದ ಗೆಲುವಿಗೆ ಅಡ್ಡಿಯಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇದೆ. ಸೌಖ್ಯ ರಾಕೇಶ್, ಈಗ ಸಿಪಿ ಯೋಗೇಶ್ವರ್ ಅವರು ಬಿಜೆಪಿ ಜೆಡಿಎಸ್ ಎರಡೂ ಕಡೆಯಿಂದನೂ ಕೂಡ ಇವ್ರಿಗೆ ಗ್ರೀನ್ ಸಿಗ್ನಲ್ ಸಿಗದೆ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ಪಕ್ಷೇತರವಾಗಿ ನಿಲ್ಲೋದಂತೂ ಫಿಕ್ಸ್. ಹಾಗೇನಾದ್ರೂ ಮಾಡಿದ್ರೆ ಬಿಜೆಪಿ ಜೆಡಿಎಸ್ ಎರಡೂ ಪಾರ್ಟಿಗೂ ಕೂಡ ಚನ್ನಪಟ್ಟಣದ ಹೋಲ್ಡ್ ಅನ್ನ ಕಳೆದುಕೊಳ್ಳುವಂತಹ ಆತಂಕ ಇದ್ದೇ ಇದೆ. ಆಗ ಅವ್ರ ಮುಂದಿನ ನಡೆ ಏನಾಗುತ್ತೆ ಅಂತ ಆ ಬಗ್ಗೆ ಈಗಲೇ ಏನು ಅನ್ನೋದನ್ನ ನಿರ್ಧಾರ ಮಾಡೋದು ಕಷ್ಟ ಸಾಧ್ಯ. ಯಾಕಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಜೆಡಿಎಸ್ ನ ವರಿಷ್ಠಗಳ ಪ್ರಕಾರ ಆ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ತರಬೇಕು ಅನ್ನುವಂತಹ ಮಾತುಕತೆಗಳು ನಡೀತಾ ಇದೆ. ಆ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಸೊ ಹಾಗೊಂದು ವೇಳೆ ಆದಲ್ಲಿ ಜೆಡಿಎಸ್ ಪ್ರಾಬಲ್ಯವಿರುವ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿದ್ರೆ ಲಾಭ ಆಗುವಂತ ಸಾಧ್ಯತೆಗಳು ಹೆಚ್ಚಿದೆ. ಆದ್ರೆ ಸ್ವಕ್ಷೇತ್ರದಲ್ಲಿ ಜೊತೆಗೆ ಪ್ರಭಾವಿ ನಾಯಕರು ಅನಿಸಿಕೊಳ್ಳುವಂತಹ ಯೋಗೇಶ್ವರ್ ಅವರು ಪಕ್ಷಾತೀತವಾಗಿ ತಮ್ಮ ವರ್ಚಸ್ಸನ್ನು ಉಳಿಸಿಕೊಂಡಿರುವಂತಹ ಕಾರಣದಿಂದಾಗಿ ಅವರು ಅಲ್ಲಿ ಸ್ಪರ್ಧೆಗೆ ಮುಂದಾದರೆ ಆ ಸಂದರ್ಭದಲ್ಲಿ ಅಂದ್ರೆ ಪಕ್ಷದ ಅಭ್ಯರ್ಥಿಗೆ ನಿಖಿಲ್ ಕೂಡ ನಿಂತರೆ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳಿದೆ. ಒಟ್ಟಲ್ಲಿ ಇಬ್ಬರು ನಾಯಕರುಗಳು ಯಾರೇ ಕಣಕ್ಕಿಳಿದ್ರು ಕೂಡ ಬಂಡಾಯವಾಗಾದ್ರಿ ಅಥವಾ ನೇರವಾಗಿ ಇಳಿದ್ರು ಸದ್ಯದ ಪರಿಸ್ಥಿತಿಯಲ್ಲಿ ಎರಡೂ ಪಕ್ಷಕ್ಕೂ ಲಾಸ್ ಆಗುವಂತದ್ದಿದೆ. ಹಾಗೆ ಯೋಗೇಶ್ವರ್ ಅವರ ವರ್ಚಸ್ಸಿನ ಮೇಲೆ ಎಲ್ಲ ಸಂಪೂರ್ಣ ಮುಂದಿನ ಭವಿಷ್ಯದ ಗೆಲುವುಗಳು ನಿರ್ಧಾರವಾಗಿದೆ. ಸೌಖ್ಯ. ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ.